ಮಿತ್ರರೇ ನಮಸ್ಕಾರ. ನಾನು ನಿಮ್ಮ ಮಂಜುನಾಥ್ ಎಸ್.ಜಿ.ಪಿ. ನಾನೀಗ ನಮ್ಮ ತೋಟದಲ್ಲಿ ಕಪ್ಪು ಅರಿಶಿಣದ ಬಗ್ಗೆ ಸ್ವಲ್ಪ ನಿಮಗೆ ತಿಳಿಸ್ಕೊಳ್ಳೋಣ ಅಂತ ನಮ್ಮ ತೋಟಕ್ಕೆ ಬಂದಿದ್ದೀನಿ. ಸೊ, ಕಪ್ಪು ಅರಿಶಿಣದ ಬಗ್ಗೆ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್‌ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇದೆ, ಸಬ್ಸ್ಕ್ರೈಬ್ ಆಗಿ. ಹಾಗೆಯೇ ಪಕ್ಕದಲ್ಲಿ ಬೆಲ್ ಬಟನ್ ಕೂಡ ಇದೆ, ಬೆಲ್ ಬಟನ್ ಕೂಡ ಒತ್ತಿ. ಹಾಗೆಯೇ ನೀವು ಇನ್ನೂ ಏನಾದರೂ ಅಗ್ರಿಕಲ್ಚರ್ ಬಗ್ಗೆ ಬೇರೆ ರೈತರ ಜೊತೆಗೆ, ಬೇರೆ ಭಾಗದ ರೈತರ ಜೊತೆಗೆ ಡಿಸ್ಕಸ್ ಮಾಡಬೇಕು ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ನಮ್ಮ ವಾಟ್ಸಪ್ದು ಒಂದು ಗ್ರೂಪ್ ಇದೆ, ವಿ ಸಪೋರ್ಟ್ ಫಾರ್ಮರ್ಸ್ ಅಂತ. ಚಾನಲ್ಗೆ ಏನಾದರೂ ಜಾಯ್ನ್ ಆಗಬೇಕಂತಂದರೆ ನೀವು ದಯವಿಟ್ಟು ಆ ಲಿಂಕ್ ಒತ್ತಿ, ನಾನು ಆಮೇಲೆ ಅಪ್ರೂವ್ ಮಾಡ್ತೀನಿ ಆ ವಿಡಿಯೋ, ನೀವು ನಿಮ್ಮ ರಿಕ್ವೆಸ್ಟ್ನ. ಸೊ ಇನ್ನು ನಮ್ಮ ವಾಟ್ಸಪ್ ಚಾನಲ್ ಕೂಡ ಇದೆ, ಅದಕ್ಕೂ ಕೂಡ ದಯವಿಟ್ಟು ಜಾಯ್ನ್ ಆಗಿ. ಬನ್ನಿ ಈಗ ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಕಪ್ಪು ಅರಿಶಿಣದ ಬಗ್ಗೆ. ಅರಿಶಿಣ ಬಂದು ನಾರ್ಮಲ್ ಅಡುಗೆಗೆ ಉಪಯೋಗಿಸ್ತಿಲ್ಲ ಆ ಅರಿಶಿಣ ಅಲ್ಲ, ಈ ಥರ ಇರುತ್ತೆ ನೋಡಲಿಕ್ಕೆ. ಈ ಥರ ರೌಂಡ್ ಬರುತ್ತೆ ಗೆಡ್ಡೆಗಳು ಏನಂತ ಅಂತಂದರೆ, ಈಗ ನಾರ್ಮಲ್ ಅರಿಶಿಣ ಎಲ್ಲ ನಿಮಗೆ ಈ ಥರ ಒಂದು ಅಗಲವಾಗಿ ಬರುತ್ತೆ. ಈ ಥರ ಕೈ ಥರ ಇರುತ್ತೆ ಅದು. ನಾರ್ಮಲಿ ನಾವು ಅದನ್ನು ಒಂದು ಕೈ ಅಂತಲೇ ನಮ್ಮ ಕಡೆ ಕರೀತಾರೆ. ಸೊ ಈ ಥರ ಗೆಡ್ಡೆ ಥರ ಇರುತ್ತೆ. ಕಲರ್ ಕೂಡ ಸ್ವಲ್ಪ ನೋಡಿ, ಇಲ್ಲಿ ಸ್ವಲ್ಪ ಇದಿರುತ್ತೆ, ಸ್ವಲ್ಪ ಬ್ಲೂಯಿಶ್ ಇರುತ್ತೆ. ಸೊ ಇದು ಐಡೆಂಟಿಫಿಕೇಷನ್, ಇದು ಕಪ್ಪು ಅರಿಶಿಣ ಅಂತ. ಇದನ್ನು ಇನ್ನೂ ಡ್ರೈ ಮಾಡಿ ಇದನ್ನು ಲಾಕ್ ಓಪನ್ ಮಾಡೋ ಟೆಸ್ಟು ಮತ್ತು ಬೀಗ ಇದು ಬೆಂಕಿ ಕಡ್ಡಿ, ಮ್ಯಾಚ್ ಬಾಕ್ಸ್ ಸ್ಟಿಕ್ಸು ಆಟೋಮೆಟಿಕಲಿ ಹತ್ಕೊಳ್ಳೋವಂಥ ಟೆಸ್ಟ್ಗಳು ಏನೇನೋ ಮಾಡ್ತಾರಂತೆ. ಬಟ್ ನಾನು ಅವೆಲ್ಲ ಟೆಸ್ಟ್ಗಳೇನೂ ಮಾಡಿಲ್ಲ. ಇದ್ರ ಉಪಯೋಗಗಳು ತಿಳ್ಕೊಳ್ಳೋಣ. ಇದ್ರ ಉಪಯೋಗ ಬಂದು ಮೇಯ್ನ್ಲಿ ಈ ಮೆಡಿಸಿನಲ್ ಪರ್ಪಸ್ಗೆ ಯೂಸ್ ಮಾಡ್ತಾರೆ. ಎಕ್ಸ್ಪೋರ್ಟ್ ಮಾಡ್ಬೋದು, ಬಟ್ ಎಕ್ಸ್ಪೋರ್ಟ್ ಮಾಡೋದು ರಿಕ್ವೈರ್ಮೆಂಟ್ ಹೇಗಿದೆ ಅನ್ನೋದು ಸ್ವಲ್ಪ ಕಷ್ಟ. ಪ್ರಾಪರ್ ಎಕ್ಸ್ಪೋರ್ಟ್ ಚಾನಲಿಗೆ ಸರಿಯಾಗಿಲ್ಲ. ಇನ್ನೊಂದು, ನಾವು ಇದನ್ನು ಮೆಡಿಸಿನಲ್ ಪರ್ಪಸ್ ಯೂಸ್ ಮಾಡ್ಬೋದು. ಮೆಡಿಸಿನಲ್ ಪರ್ಪಸ್ ಅಂತ ಅಂದರೆ ನೀವು ಇದನ್ನು ಬೇಯಿಸಿ ಡ್ರೈ ಮಾಡಿ ಆಮೇಲೆ ಇದನ್ನು ಪೌಡ್ರ್ ಮಾಡಿ ಇಟ್ಕೊಂಡ್ರೆ ಡೈಲಿ ನೀವು ಡಿಟಾಕ್ಸ್ ಪೌಡ್ರ್ ಥರ ಯೂಸ್ ಮಾಡ್ಬೋದು. ಸೊ ಇದು ಒಂದು ಉಪಯೋಗ. ಇನ್ನೊಂದು, ಈ ಜ್ಯೋತಿಷದವರೆಲ್ಲ ಇದನ್ನು ಅಂಜನಕ್ಕೆ ಉಪಯೋಗಿಸ್ತಾರಂತೆ. ಇದು ಅಂಜನ 100% ವರ್ಕ್ ಆಗುತ್ತೋ ಇಲ್ಲೋ ಗೊತ್ತಿಲ್ಲ. ನಾನು ಒಬ್ಬರು ಜ್ಯೋತಿಷದವ್ರು ಹೇಳಿದ್ರು ನನಗೆ, ಇದು ಯೂಸ್ ಮಾಡ್ತೀವಿ ಅದಕ್ಕೆ ಬೇಕು ಅಂತ. ಸೊ ಅದು ಎಷ್ಟು ಮಟ್ಟಿಗೆ ವರ್ಕ್ ಆಗುತ್ತೆ ಗೊತ್ತಿಲ್ಲ. ಒಂದು ಈಗ ಇನ್ನೊಂದು ನೀವೇನಂತಂದರೆ, ಇದನ್ನು ನಮ್ಮ ತೋಟದಲ್ಲಿ ನಾವು ಬೆಳೆದಿದ್ವಿ ಆ್ಯಕ್ಚುಲಿ. ಈಗ ನಿಮಗೇನು ಕಾಣಿಸಲ್ಲ ಇಲ್ಲಿ, ಯಾಕಂದರೆ ಈಗ ಆಲ್ರೆಡಿ ಎಲ್ಲ ಪೂರ್ತಿ ನಾವು ರಿಮೂವ್ ಮಾಡಿದ್ದೀವಿ. ಬನ್ನಿ ತೋರಿಸ್ತೀನಿ ಇದು ಹೇಗೆ ಕಾಣುತ್ತೆ ಈಗ ರಿಮೂವ್ ಮಾಡಿರೋದು ಅಂತ. ನೋಡಿ ಇಲ್ಲಿ ನಾರ್ಮಲ್ ಅರಿಶಿಣದ ಎಲೆಗಳಿದು ಪೂರ್ತಿ ಡ್ರೈಡ್. ಇದಕ್ಕೆ ಯಾಕೆ ಮತ್ತೆ ನೀರು ಬಿಟ್ಟಿಲ್ಲ ಅಂದರೆ, ಮತ್ತೆ ನೀರು ಬಿಟ್ಟರೆ ಮತ್ತೆ ಮೊಳಕೆ ಹೊಡೆಯುತ್ತಿದ್ದು. ಅದಕ್ಕೋಸ್ಕರ ನಾವು ನೀರು ಬಿಟ್ಟಿಲ್ಲ. ಇಲ್ಲೆಲ್ಲ ರೆಡಿ ಇದೆ. ಈಗ ನೋಡಿ, ಇಲ್ಲಿ ಕಾಣಿಸುತ್ತೆ, ಇದ್ರ ಕೆಳಗಡೆ ಇದೆ. ಸೊ ಇಲ್ಲಿ ತನಕನೂ ಹಾಕಿದ್ದೀವಿ, ಅಲ್ಲಿ ತನಕನೂ. ಸೊ ಆಮೇಲೆ ಇದಕ್ಕೆ ಯಾವುದೇ ರೀತಿ ಕೆಮಿಕಲ್ಸ್ ನಾವು ಯೂಸ್ ಮಾಡಿಲ್ಲ, ಪೂರ್ತಿ ನೈಸರ್ಗಿಕವಾಗಿ ಬೆಳೆದಿದ್ದೀವಿ ಇದನ್ನು. ಈ ಬೇಕಂತ ಅಂದರೆ ಇಲ್ಲಿ ನೋಡಿ, ಇಲ್ಲಿ ಕಾಣಿಸುತ್ತೆ ನಿಮಗೆ. ಸೊ ನೀವೇನಾದರೂ ಕಪ್ಪು ಅರಿಶಿಣನ ಕಮರ್ಷಿಯಲಿ ಬೆಳೀತಿರೋ, ಇಲ್ಲ ನಮ್ಮ ತೋಟದಲ್ಲಿ ಒಂದು ಸ್ವಲ್ಪ ಇರಲಿ ಅನ್ನೋ ಕಾರಣಕ್ಕೋಸ್ಕರ ಬೆಳೀತಿರೋ, ನಿಮ್ಗೆ ಆ ಥರ ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ನಮ್ಮ ಫಾದರ್ ನಂಬರ್ ಸ್ಕ್ರೀನ್ ಮೇಲೆ ಹಾಕಿದ್ದೀನಿ. ಇವತ್ತು ನಾವು ವಿಡಿಯೋ ಮಾಡ್ತಾರೋ ಡೇಟ್ 22 ಜಾನ್ 2026. ಇವತ್ತು ಸದ್ಯಕ್ಕೆ ಅವೈಲೇಬಲ್ ಇದೆ. ನಮ್ಮ ತಂದೆಗೆ ಕಾಲ್ ಮಾಡಿ ಒಂದು ಪರ್ ಕೆ ಜಿಗೆ ಇದು 700 ನಾವು ತಂದಿದ್ದು ಹಾನೆಸ್ಟ್ಲಿ. ಬಟ್ ನಾವು 500 ರೇಂಜಿಗೆ ಸೇಲ್ ಮಾಡ್ತಾಯಿದ್ದೀವಿ, ಪ್ಲಸ್ ಪೋಸ್ಟಲ್ ಚಾರ್ಜಸ್ ಬಂದು ಒಂದು 5 ಕೆ ಜಿಗೆ ನಿಮಗೆ ಒಂದು 200-250 ರೂಪಾಯಿ ಬೀಳ್ಬೋದು. ಸೊ ಇದನ್ನು ನಾವು ಪೋಸ್ಟಲ್ ಥ್ರೂ ನಿಮ್ಮ ಮನೆಗೆ ಕಳಿಸ್ಕೊಡ್ತೀವಿ. ಬೇಕು ಅಂತಂದರೆ ನಮ್ಮ ಫಾದರ್ ನಂಬರಿಗೆ ಕಾಲ್ ಮಾಡಿ ಕೇಳಿ. ಕಾಲ್ ಮಾಡ್ಬೇಕಾದ್ರೂ ಕೂಡ ಬೆಳಗ್ಗೆ ಒಂದು 9 ಗಂಟೆಯಿಂದ ಸಂಜೆ 9 ಗಂಟೆ, ನೈಟ್ 9 ಗಂಟೆ ಒಳಗಡೆ ಫೋನ್ ಮಾಡಿ. ಅದಕ್ಕಿಂತ ಮುಂಚೆ ಮಾಡೋ ನಮ್ಮ ಪರ್ಸ್ನಲ್ ಕೆಲಸಗಳಲ್ಲಿ, ಬೆಳಗ್ಗೆ ನಮ್ಮ ಮನೆ ಕೆಲಸಗಳಿರ್ತವೆ, ಅದರಲ್ಲಿ ಮಾಡ್ಕೊತಾ ಇರ್ತಾರೆ ನಮ್ಮ ಫಾದರು. ರಾತ್ರಿ 9 ಗಂಟೆ ಮೇಲೆ ಆಲ್ರೆಡಿ ಊಟ ಮಾಡಿ ಮಲಗೋ ಟೈಮು. ಇನ್ ಕೇಸ್ ನಿಮಗೆ ಫೋನ್ ಮಾಡೋಕ್ಕಾಗಿಲ್ಲ ಅಂತಂದರೆ ವಾಟ್ಸಪ್ಪಲ್ಲಿ ಒಂದು ವಾಯ್ಸ್ ಮೆಸೇಜ್ ಹಾಕಿ, ಇಲ್ಲ ಒಂದು ಮೆಸೇಜ್ ಹಾಕಿ, ನಮ್ಮ ತಂದೆ ರೆಸ್ಪಾಂಡ್ ಮಾಡ್ತಾರೆ, ಏನು ತೊಂದರೆ ಇಲ್ಲ. ನೀವು ಅಮೌಂಟ್ನು ಕೂಡ ಗೂಗಲ್ ಪೇ, ಫೋನ್ಪೇ ಯಾವುದ್ರಲ್ಲಾದ್ರೂ ಕಳಿಸ್ಕೊಡ್ಬೋದು ನಮ್ಮ ಫಾದರ್ಗೆ. ಒಳ್ಳೆ ಕ್ವಾಲಿಟಿ ಈ ರೈಸಮ್ಸ್ನೇ ನಿಮಗೆ ಕಳಿಸ್ಕೊಡ್ತೀವಿ, ಅಂತ ಡಮ್ಮಿ ಎಲ್ಲ ಏನೂ ಕಳಿಸ್ಕೊಡಲ್ಲ. ಬಟ್ ನಾವು ತೆಗೆದು ನಿಮಗೆ ಕೊಡೋದೆಲ್ಲ ಜಸ್ಟ್ ಫ್ರೆಶ್ ರಿಮೂವ್ ಮಾಡಿ ಹಿಂಗೆ ಕಳಿಸ್ಕೊಡ್ತೀವಿ ಅಷ್ಟೇ. ನಿಮಗೆ 5 ಕೆ ಜಿ ಬೇಕಾ, 5 ಕೆ ಜಿ ಮಾತ್ರ ರಿಮೂವ್ ಮಾಡಿ ಕಳಿಸ್ಕೊಡ್ತೀವಿ. ಮುಂಚೆನೇ ತೆಗೆದಿಟ್ಕೊಳೋದು, ಅದು ಡ್ರೈ ಆಗೋದು, ಆಮೇಲೆ ಅದು ನಿಮ್ಮ ತೋಟದಲ್ಲಿ ಬೆಳೆದೇ ಇರೋದು, ಆ ಥರ ಎಲ್ಲ ಏನೂ ಪ್ರಾಬ್ಲಮ್ ಆಗೋ ರೀತಿ ಮಾಡಿಕೊಡಲ್ಲ. ಏನಿದ್ರು ನಿಮಗೆ ತೆಗೆದು ಅವತ್ತೇ
ಮ್ಯಾಕ್ಸ್ ಅವತ್ತು ಇಲ್ಲಾಂದ್ರೆ ನೆಕ್ಸ್ಟ್ ಡೇ ಇಲ್ಲಿಂದ ಶಿಫ್ಟ್ ಮಾಡ್ತೀವಿ. ಯಾಕಂದರೆ ಪ್ಯಾಕಿಂಗ್ ಎಲ್ಲ ಮಾಡಬೇಕು, ಅದನ್ನೆಲ್ಲ ಮಣ್ಣೆಲ್ಲ ತೆಗೆದು ಅದಕ್ಕೊಂದು ಪ್ಯಾಕ್ ಮಾಡಿ ಹೋಗಿ ಪೋಸ್ಟ್ ಆಫೀಸ್ಗೆ ಹಾಕಿ ಬರಬೇಕು. ಅದಕ್ಕೋಸ್ಕರ 1 ಡೇ ಟೈಮ್ ಬೇಕಾಗುತ್ತೆ ಅಷ್ಟೇ. ಸೊ ನೀವು ಕಾಂಟ್ಯಾಕ್ಟ್ ಮಾಡಿ, ನಿಮಗೂ ಬೇಕಂತ ಅಂದರೆ ನಾವು ಕಳಿಸ್ಕೊಡ್ತೀವಿ. ಇವನ್ 1 or 2 kg ಬೇಕಾದರೂ ಕಳಿಸ್ಕೊಡ್ತೀವಿ. ಪೋಸ್ಟಲ್ ಚಾರ್ಜಸ್ ಸುಮ್ಮನೆ ಜಾಸ್ತಿ ಆಗುತ್ತೆ ನಿಮಗೆ. ಸೊ ಒಂದು 5 kg ತೊಗೊಂಡ್ರೆ ಬಹುಶಃ ನಿಮಗೂ ಉಪಯೋಗ ಆಗುತ್ತೆ. ನಿಮಗೆ ಇಂಟ್ರೆಸ್ಟ್ ಇದ್ದರೆ ಒಂದು 5 kg ತೊಗೊಳ್ಳಿ. ಬೆಳೆಯೋ ಇನ್ಫಾರ್ಮೇಷನ್ ಹೇಗೆ ಅಂತ ಇದನ್ನೇನು ಸಪ್ರೇಟಾಗಿ ನೀವು ಬೇರೆ ಮೆಥಡ್ ಏನಿಲ್ಲ. ನ್ಯಾಚುರಲಿ ಅಂತ ಅಂದರೆ ಜಸ್ಟ್ ನೀವು ಹಾಕಿ ನೀರು ಸಗಣಿ ಗೊಬ್ಬರ ಈ ಥರ ನಾರ್ಮಲಾಗಿ ಕೊಟ್ಟರೆ ಸಾಕು. ನೀವು ಬೇರೆ ಅರ್ಶಿನ ಹೇಗೆ ಮಾಡಿ ಬೆಳಿತೀರಲ್ಲ ಮನೆ ಹತ್ರ, ಅದೇ ರೀತಿಯೇ ಇದನ್ನು ಬೆಳೆಯೋದು. ಸೊ ಇದರಲ್ಲಿ ಏನು ಬೇರೆ ಹೊಸ ಮೆಥಡ್ ಅಂತ ಏನಿಲ್ಲ. ಸುಮ್ಮನೆ ಡಿಫ್ರೆಂಟಾಗಿ ಏನು ಬೆಳೆಯೋದಿಲ್ಲ ಇದನ್ನು. ಜಸ್ಟು ನೀವು ಹೆಂಗೆ ಬೇರೆ ಅರ್ಶಿನ ಬೆಳಿತೀರಲ್ಲ ನಾರ್ಮಲ್ ಅರ್ಶಿನ, ಅದೇ ರೀತಿಯೇ ಬೆಳೆಯೋದು ಇದನ್ನು. ಹಾಗೆಯೇ ವೀಡಿಯೋ ನೋಡಿಕೊಂಡು ತುಂಬ ಜನ ಏನಾದರೂ ಡೌಟ್ ಇದ್ದರೆ, ಇನ್ನು ನಮಗೆ ಫರ್ದರ್ ಕ್ಲಾರಿಫಿಕೇಷನ್ ಬೇಕಂದ್ರೆ ನಮ್ಮ ತಂದೆನೇ ಕೇಳ್ಬೋದು. ಇಲ್ಲ ನನ್ನ ನಂಬರ್ ಇದೆ, ಡಿಸ್ಕ್ರಿಪ್ಷನಲ್ಲಿ ನಂಬರ್ ಇದೆ 9060516666 ಅಂತ. ನೀವೊಂದು ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ. ಮೆಸೇಜ್ ಹಾಕೋಕ್ಕೆ ನಿಮಗೆ ಬರಲ್ಲ ಅಂತಂದರೆ ಒಂದು ವಾಯ್ಸ್ ಮೆಸೇಜ್ ಹಾಕಿ, ನಾನೇ ನಿಮಗೆ ರಿಟರ್ನ್ ಕಾಲ್ ಮಾಡ್ತೀನಿ. ನಾನು ಒಂದು ಖಾಸಗಿ ಕಂಪ್ನಿಲಿ ಕೆಲಸ ಮಾಡ್ತಾ ಇರೋದ್ರಿಂದ ನೀವು ಕಾಲ್ ಮಾಡಿದಾಗ ಅದೇ ಸಮಯದಲ್ಲಿ ನಾನು ಪಿಕ್ ಮಾಡೋಕ್ಕಾಗದೇ ಇರ್ಬೋದು. ಸೊ ಕೆಲವು ಮೋಸ್ಟ್ ಆಫ್ ದ ಟೈಮ್ ನಾನು ಸ್ವಿಚ್ ಆಫ್ ಮಾಡಿಟ್ಟಿರ್ತೀನಿ ಆ ನಂಬರ್ನ. ಸೊ ನಿಮಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ ನಾನೇ ನಿಮಗೆ ತಿರ್ಗಾ ಕಾಲ್ ಮಾಡಿ ಕ್ಲಾರಿಫೈ ಮಾಡ್ತೀನಿ. ಓಕೆನಾ? ನಿಮ್ಗೆ ಒಂದರಲ್ಲಿ ರಿಕ್ವೆಸ್ಟು, ಮಂಜುನಾಥ್ ಹಿಂಗೆ ನನಗೆ ಕ್ಲಾರಿಫಿಕೇಷನ್ ಬೇಕಿತ್ತು, ಈ ರೀತಿ ಕ್ಲಾರಿಫಿಕೇಷನ್ ಬೇಕಿತ್ತು ಅಂತ. ಈ ವಿಡಿಯೋದಲ್ಲಿ ಇರೋ ಇನ್ಫಾರ್ಮೇಷನ್ನೇ ಮತ್ತೆ ಕೇಳಬೇಡಿ. ನಮಗೂ ಯಾಕಂದರೆ ಫೋನ್ ಕಾಲ್ಗಳಿಗೆ ರೆಸ್ಪಾಂಡ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಯಾಕಂದರೆ ಬೆಳಗ್ಗೆ 8:30 9 ಗಂಟೆಗೆ ಆಫೀಸಿಗೆ ಹೋದರೆ ಸಂಜೆ 7 ಗಂಟೆಗೆ ಬರ್ತೀವಿ. ಸೊ ನಿಮಗೆ ಗೊತ್ತಿಲ್ಲದಿರೋ ಇನ್ಫಾರ್ಮೇಷನ್ ಆದರೆ ನಾವು ಆ ಇನ್ನು ಉಳಿದಿದ್ದ ಸಮಯದಲ್ಲಿ ನಿಮಗೆ ಕೊಡ್ಬೋದು. ವಿಡಿಯೋನ ಕಂಪ್ಲೀಟಾಗಿ ನೋಡಿ ಆಮೇಲೆ ನೀವು ಕೇಳಿ ಏನಾದ್ರು ಬೇಕಂತಂದ್ರು. ಅದಕ್ಕೋಸ್ಕರ ನಾನು ಈ ಇನ್ಫಾರ್ಮೇಷನ್ನ ವಿಡಿಯೋ ಎಂಡಿಗೆ ಹಾಕ್ತಾಯಿದ್ದೀನಿ.